ಎಚ್.ಡಿ. ರೇವಣ್ಣ ಪುತ್ರರಿಗೆ ಕಂಟಕ ಸಲಿಂಗಕಾಮ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಸೂರಜ್ ಸಿಐಡಿ ಕಸ್ಟಡಿಗೆ. ಸಂತ್ರಸ್ತ ಸೂರಜ್ ನಡುವಿನ ಆಡಿಯೋ ವೈರಲ್. ಪ್ರಜ್ವಲ್ಗೆ 14 ದಿನ ನ್ಯಾಯಾಂಗ ಬಂಧನ. ಇನ್ನಷ್ಟು ದಿನ ಜೈಲಿಗೆ ಗತಿ. ಈ ಸುದ್ದಿಗಳನ್ನು ನೋಡೋಣ. ಅಣ್ಣತಮ್ಮರಿಗೆ ಕಂಟಕ. ನ್ಯೂಸ್ ಟಾಪ್ 9ನಲ್ಲಿ. ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಒಂದರ ಮೇಲೊಂದು ಸಂಕಷ್ಟ ಎದುರಾಗ್ತಾ ಇದೆ. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಇದೀಗ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಸೂರಜ್ ರೇವಣ್ಣ ಕೂಡ ಕಂಬಿ ಹಿಂದೆ ಸೇರಿದ್ದಾರೆ. ಆದರೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ ಸೂರಜ್ರನ್ನ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದಾರೆ. 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇರುವ ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರನ್ನ ಜುಲೈ 1ರವರೆಗೆ ಸಿಐಡಿ ಕಸ್ಟಡಿಗೆ ಒಪ್ಪಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಆದೇಶ ನೀಡಿತು. 7 ದಿನಗಳ ಕಾಲ ತನಿಖಾ ತಂಡ ಸೂರಜ್ ರೇವಣ್ಣರ ವಿಚಾರಣೆ ಮಾಡಲಿದೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದ ನಿನ್ನೆ ರಾತ್ರಿ ಸಿಐಡಿ ಕಚೇರಿಗೆ ಕರೆತರಲಾಗಿದೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದ್ದಂತೆ ಸಂತ್ರಸ್ತನ ವಿರುದ್ಧ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ದೂರು ಕೊಟ್ಟಿದ್ದ. ಆದರೆ ಸೂರಜ್ ಬಂಧನವಾಗ್ತಾ ಇದ್ದಂತೆ ಶಿವಕುಮಾರ್ ನಾಪತ್ತೆಯಾಗಿದ್ದು ಇನ್ನೂ ಪತ್ತೆಯಾಗಿಲ್ಲ. ಇತ್ತ ಸಂತ್ರಸ್ತ ಯುವಕ ಕೂಡ ಶಿವಕುಮಾರ್ ವಿರುದ್ಧ ದೂರು ನೀಡಿದ್ದಾನೆ. ಲೈಂಗಿಕ ದೌರ್ಜನ್ಯ ನಡೆದ ಬಳಿಕ ಶಿವಕುಮಾರ್ಗೆ ನಾನು ಹೇಳಿಕೊಂಡಿದ್ದೆ. ಬಳಿಕ ನನ್ನ ಲಾಡ್ಜ್ನಲ್ಲಿ ಕೂಡಿ ಹಾಕಿದ್ದ ಅವರು ಆಸ್ಪತ್ರೆಗೆ ಕಳಿಸಿರಲಿಲ್ಲ. ಸೂರಜ್ ಜೊತೆ ಮಾತನಾಡಿಸಿದ್ರು. ಈ ವೇಳೆ 2 ಕೋಟಿ ಹಣ ನೀಡೋದಾಗಿ, ಕೆಲಸ ಕೊಡಿಸೋದಾಗಿ ಹೇಳಿದ್ರು. ನಾನು ಒಪ್ಪದಿದ್ದಾಗ ಶಿವು ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಶಿವಕುಮಾರ್ ಆಪ್ತನಾಗಿದ್ದ. 4 ತಿಂಗಳ ಹಿಂದಷ್ಟೇ ಅರಕಲಗೂಡು ಮೂಲದ ಯುವಕರನ್ನ ಸೂರಜ್ಗೆ ಪರಿಚಯಿಸಿದ್ದ ಶಿವು ಪಕ್ಷಕ್ಕಾಗಿ ದುಡಿತಾ ಇದ್ದೇನೆ ಎಂದಿದ್ದಾರೆ. ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶದ ದಿನ ಕೈ ಅಭ್ಯರ್ಥಿ ಪರ ಸಂಭ್ರಮಾಚರಣೆಯಲ್ಲಿ ಶಿವು ಇದ್ದಂತೆ. ಪ್ರಜ್ವಲ್ ಸೋಲಿಸೋದಕ್ಕೆ ಬಿಜೆಪಿಯ ಒಂದು ಗುಂಪು ಸಂಭ್ರಮಿಸಿದ್ದು ಅದರಲ್ಲಿ ಭಾಗಿಯಾಗಿದ್ದಂತೆ. ಸಂತ್ರಸ್ತ ಸೂರಜ್ ರೇವಣ್ಣ ನಡುವೆ ಸಂಭಾಷಣೆಯ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಆಡಿಯೋದಲ್ಲಿ ಸಂತ್ರಸ್ತನಿಗೆ ಸೂರಜ್ ರೇವಣ್ಣ ಹಣ ಕೆಲಸದ ಆಮಿಷ ಒಡ್ಡಿರೋದು ಬಯಲಾಗಿದೆ. ನನ್ನ ಮರ್ಯಾದೆ ಹೋಗುವ ಕೆಲಸ ಆಗಿದೆ. ಅವತ್ತು ನಡೆದಿರುವ ಘಟನೆ ಬೇರೆಯವರಿಗೆ ಹಂಚಿಕೊಂಡಿದ್ದೆ, ನಾನು ಮನೆಗೆ ಕೂಡ ಹೋಗಿಲ್ಲ ಅಂತ ಸಂತ್ರಸ್ತ ಹೇಳಿದ್ದು ತಲೆ ಕೆಡಿಸಿಕೊಳ್ಳಬೇಡ, ಏನಾದ್ರೂ ಒಂದು ಮಾಡೋಣ ಅಂತ ಸೂರಜ್ ಹೇಳಿದ್ದಾರೆ. ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಆದೇಶಿಸಿದೆ. 3ನೇ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ವಿಚಾರಣೆ ನಡೆಸಿದ 42ನೇ ಎಸಿಎಂಎಂ ಕೋರ್ಟ್ ಜುಲೈ 8ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಜುಲೈ 8ರವರೆಗೆ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರ್ತಾರೆ. ಡಾಕ್ಟರ್ ಸೂರಜ್ ರೇವಣ್ಣ ಪ್ರಕರಣದಲ್ಲಿ ನನ್ನದೇನು ಅಭಿಪ್ರಾಯ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಿನ್ನೆ ಹಾಸನದಲ್ಲಿ ಮಾತನಾಡಿದ ಅವರು, ಪೊಲೀಸರು ಕಾನೂನು ಪ್ರಕಾರ ಏನ್ ಮಾಡಬೇಕೋ ಮಾಡ್ತಾರೆ, ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತ ಹೇಳೋದು ಸತ್ಯಕ್ಕೆ ದೂರವಾದದ್ದು. ಸಂತ್ರಸ್ತ ದೂರು ನೀಡಿದ ನಂತರವೇ ನಾವು ಕ್ರಮ ಕೈಗೊಂಡಿರೋದು ಅಂತ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಡಿಕೆ ಸುರೇಶ್ ಮತ್ತು ಶಿವರಾಮೇಗೌಡ ಆಡಿಯೋ ವಿಚಾರದ ಬಗ್ಗೆನೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅಗತ್ಯ ಬಿದ್ದಾಗ ಅವರನ್ನ ತನಿಖೆ ಮಾಡಬಹುದು, ಅದು ಅಧಿಕಾರಿಗಳಿಗೆ ಬಿಟ್ಟ ವಿಚಾರ. ಆಡಿಯೋವನ್ನ ಎಸ್ಐಟಿ ಗಮನಿಸಿದೆ ಅಂತ ಹೇಳಿದ್ದಾರೆ. ಸೂರಜ್ ರೇವಣ್ಣ ಪ್ರಕರಣದಲ್ಲಿ ನಾವು ಅವರ ಕುಟುಂಬದ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಕಾನೂನು ಅದರ ಕ್ರಮ ತೆಗೆದುಕೊಳ್ಳುತ್ತದೆ ಅಂತ ಹೇಳಿದ ಅವರು, ದೇವೇಗೌಡರ ಕುಟುಂಬದ ಬಗ್ಗೆ ನೀವು ಯಾರು ಮಾತನಾಡಬೇಡಿ. ಷಡ್ಯಂತ್ರದ ಕುರಿತು ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಬೇರೆಯವರ ಕಡೆಗೆ ಬೊಟ್ಟು ಮಾಡಿ ಅವರಿಗೆ ಅಭ್ಯಾಸ ಅಂತ ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ಯಾರನ್ನ ದೃಷ್ಟಿಕೋನವಾಗಿ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಅವರ ದೃಷ್ಟಿಕೋನಗಳು ಬಹುಶಃ ಅವರ ರಕ್ಷಣೆಗೋಸ್ಕರ ಬೇರೆಯವ್ರ ಮೇಲೆ ಹೇಳೋದು ಅಭ್ಯಾಸ ಆಗಿದೆ.